ಮೂರನೇದು ಯಾವುದು? ಪಬ್ಲಿಕ್ ಲೈಫ್. ಯಾರು ನೋಡ್ತಾರೆ? ಎಲ್ಲರೂ ನೋಡ್ತಾರೆ. ವಚನ ಓದೋಣ. 1 ತಿಮೋತಿ 4ನೇ ಅಧ್ಯಾಯ ಏನಂತಿದೆ? ಯೌವನಸ್ಥನೆಂದು ನಿನ್ನನ್ನು ಯಾರು ಅಸಡ್ಡೆ ಮಾಡೋದಕ್ಕೆ ಅವಕಾಶ ಕೊಡದೆ ನಂಬುವವರಿಗೆ ನೀನೇನಾಗಿರು? ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ಮಾದರಿಯಾಗಿ. ಹಲೋ, ಚರ್ಚಲ್ಲಿ ಈ ವಿಷಯದಲ್ಲಿ ನಾವು ಮಾದರಿ ಆಗಿದ್ದೇವಾ? ಜಸ್ಟ್ ನಮ್ಮನ್ನು ಟೆಸ್ಟ್ ಮಾಡೋಣ. ಆರ್ ವಿ ಎ ಮಾಡೆಲ್? ಇವತ್ತು ಸಭೆಯವರು ನಿಮ್ಮನ್ನು ನೋಡುವಾಗ ಯಾರಾದ್ರೂ ಒಬ್ಬರ ಹೆಸರು ಹೇಳ್ಬೇಕು, ಇಂಥವನು ಅನ್ನುವಾಗ ನಿಮ್ಮನ್ನ ಏನಂತ ಹೇಳ್ಬೋದು ಅವರು? ಈಗ ಯೌವನಸ್ಥರು ಬಹಳ ಇದೀರಿ ಇಲ್ಲಿ. ಓಕೆ, ಇಲ್ಲಿರುವಂತ ಯೌವನಸ್ಥರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಹೆಸರು ಹೇಳಿದ ತಕ್ಷಣ ಜನ ಹೇಳ್ಬೋದಾ, ಅವನ ನಡೆ ನೋಡಿ ಪ್ರೀತಿಯಲ್ಲಿ ಅವನ ಮಾದರಿಪ ಹೇಳ್ಬೋದಾ? ಮಾತಾಡಿ. ಯೌವನಸ್ಥರು ಸ್ತ್ರೀಯರು, ಯೌವನಸ್ಥ ಪುರುಷರು ಇದೀರಿ. ಏನು ಈಗ ನಾನೊಂದು ಹೆಸರು ಹೇಳ್ತೇನೆ, ಹೌದಾ? ಗಣೇಶ್, ರಘುವೀರ್, ಓಕೆ, ಲೋಹಿತ್, ರಾಜೇಶ್. ನಿಮ್ಮ ಹೆಸರು ಹೇಳುವಾಗ ಯಾವ ಆಲೋಚನೆ ಬರ್ತದ ಅವರಿಗೆ? ಒಳ್ಳೆ ವ್ಯಕ್ತಿ, ನಡೆ ನುಡಿ ಪ್ರೀತಿ, ರೋಹನ್ ಅನ್ನುವಾಗ ಒಳ್ಳೆ ಅಭಿಪ್ರಾಯ ಬರ್ತದಾ? ಅದ್ರ ಅರ್ಥ ಏನಂದ್ರೆ ಸಭೆಯಲ್ಲಿಯೂ ಸಹ ನಾವೇನಾಗಿಲ್ಲ, ಮಾದರಿ ಆಗಿಲ್ಲ. ನಿನ್ನ ದೇವರು ಕರೆದಿದ್ದು ಎದಕ್ಕೆ ಗೊತ್ತಾ? ಬಿ ಎ ಮಾಡೆಲ್. ಜನರ ಮುಂದೆ ಮಾದರಿ ಆಗಿರು. ನಿನ್ನನ್ನು ನೋಡುವಾಗ ನಾನು ಇವರಂಗೆ ಆಗ್ಬೇಕಂತ ಅವ್ರಿಗೆ ಬರ್ಬೇಕ್ರಿ. ಇವರ ಸ್ವಭಾವಗಳನ್ನ ಅನುಸರಿಸ್ಬೇಕು, ಇವರ ಗುಣಗಳನ್ನ ಅನುಸರಿಸ್ಬೇಕು. ಜನ ನಿಮ್ಮ ಹೆಸರು ಹೇಳುವಾಗ್ಲೇ ನಿಮ್ಮ ಬಗ್ಗೆ ಒಳ್ಳೆ ಸಾಕ್ಷಿ ಹೇಳ್ಬೇಕು ಹೊರತು ಅವ ಮಾತೆ ಕೇಳೋದಿಲ್ಲ, ಅವನು ಉಪಯೋಗ ಇಲ್ಲ, ಅವನು ಬೇಜವಾಬ್ದಾರಿ. ಈ ರೀತಿಯಾಗಿ ಯಾಕೆ ಬರ್ತಾ ಇದೆ ಅವರಿಗೆ? ಯಾಕಂದ್ರೆ ಆತರ ನೀವು ನಡ್ಕೊಂಡು ಇದ್ರಿ, ಜವಾಬ್ದಾರಿಗಳಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ, ಮಾಡೆಲ್ ಆಗಿಲ್ಲ. ನಿಮ್ಮನ್ನು ನೋಡಿ ಜನ ಕಲಿಬೇಕು. ಹಂಗೆ ನೀವು ಜೀವಿಸ್ರಿ. ನಿಮ್ಮ ಹೆಸರು ಹೇಳುವಾಗ್ಲೇ ಒಳ್ಳೆ ಅಭಿಪ್ರಾಯ ಬರ್ಬೇಕು ಜನರಿಗೆ. ಯಾಕೆಂದ್ರೆ ನನ್ನ ಪಬ್ಲಿಕ್ ಲೈಫ್ ಎಲ್ಲರೂ ನನ್ನ ನೋಡ್ತಿರ್ತಾರೆ, ಎಲ್ಲರೂ ನನ್ನ ನೋಡ್ತಿರ್ತಾರೆ. ಅವರ ಮುಂದೆ ನಾನು ಮಾದರಿ ಆಗಿರ್ಬೇಕು. ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. ಓಕೆ, ನಾವೆಲ್ಲರೂ ಒಂದಿಷ್ಟು ವಚನಗಳಿದೆ, ಅದನ್ನ ಓದಿ ನಾನು ಮುಗಿಸ್ತೇನೆ. ಪಬ್ಲಿಕ್ ಲೈಫ್ ಅಲ್ಲಿ ತೀತನ ಬರೆದ ಪತ್ರಿಕೆಯಲ್ಲಿ ಬಹಳಷ್ಟಿದೆ. ತೀತನ್ ಅಂದ್ರೆ ದೇವರು ಪೌಲನು ತೀತನನ್ನ ಅಪಾಯಿಂಟ್ ಕಳಿಸ್ಕೊಡ್ತಾನೆ. ಎದಕ್ಕೆ ಗೊತ್ತಾ? ಸಭೆಯಲ್ಲಿ ನಾಯಕರನ್ನ ನೇಮಕ ಮಾಡೋದಕ್ಕಾಗಿ. ತೀತನ ಕೆಲಸ ಏನಂದ್ರೆ ಟು ಅಪಾಯಿಂಟ್ ಲೀಡರ್ಸ್. ಬಟ್ ಎಂತವ್ರನ್ನ ಅಪಾಯಿಂಟ್ ಮಾಡ್ಬೇಕಂತ ಗೊತ್ತಾ? ತೀತನ ಹೇಳಿ ಕಳಿಸ್ತಾನ ಅವನು. ನೀನು ಅಪಾಯಿಂಟ್ ಮಾಡೋಕ್ ಸುಮ್ನೆ ಎಲ್ಲರನ್ನ ಆರಿಸ್ಕೋಬೇಡ. ಯಾರನ್ನ ಆರಿಸ್ಕೋಬೇಕು? 6ನೇ ವಚನ ಹೇಳ್ತದೆ, ಬ್ಲೇಮ್ಲೆಸ್ ಅಂದ್ರೆ ಯಾವುದೇ ನಿಂದೆ ಅವನಲ್ಲಿ ಇರಬಾರ್ದು. ಅಂತ ವ್ಯಕ್ತಿಯನ್ನ ಸಭೆಯಲ್ಲಿ ಹುಡುಕು. ಅಂದ್ರೆ ಏನು? ನಿಮ್ ಬಗ್ಗೆ ಕಂಪ್ಲೇಂಟ್ ಇರಬಾರ್ದು. ಒಂದು ಈಗ ಸಭೆ ಯೌವನಸ್ಥರ ಹೆಸರು ಹೇಳುವಾಗ ಕಂಪ್ಲೇಂಟ್ ಇಲ್ಲದೆ ಇರುವಂತ ಯೌವನಸ್ಥರು ಬರ್ತಾರೆ ನಿಮ್ ಕಣ್ಣಿಗೆ. ಯಾರಾದ್ರು ಅಷ್ಟು ಒಂದು ಕಂಪ್ಲೇಂಟ್ ಇಲ್ರಿ ಇವನ್ ಬಗ್ಗೆ ಹೇಳ್ಬೋದಾ ಸಭೆಯಲ್ಲಿ? ಯಾರ್ದಾದ್ರು? ಹಾಗಾದ್ರೆ ಎಲ್ಲರಿಗೂ ಕಂಪ್ಲೇಂಟ್ ಇದೆಯಾ? ಒಂದಲ್ಲ ಒಂದು. ತೀತನಿಗೆ ಪೌಲ ಹೇಳಿ ಕಳಿಸ್ತಾನೆ, ನೀನ್ ಸಭೆಯಲ್ಲಿ ಲೀಡರ್ಸ್ ಅಪಾಯಿಂಟ್ ಮಾಡುವಾಗ ಯಾರನ್ನ ಅಪಾಯಿಂಟ್ ಮಾಡಿದ್ರೆ ಫಸ್ಟ್ ಅವ್ರು ನಿಂದಾರಹಿತನಾಗಿರ್ಬೇಕಂತೆ. ಏನಾಗಿರ್ಬೇಕಂತೆ? ಸುಮ್ನೆ ಸಭೆ ಒಳಗಡೆ ಅವನನ್ನ ಸ್ಥಾನಮಾನ ಕೊಡಬೇಡ, ಅವನ ನಿಂದಾರಹಿತನಾಗಿರ್ಬೇಕು. ಬಟ್ ನಾವೇನಾದ್ರೂ ನೋಡಿದ್ವಾ ನಿಮ್ಮನ್ನ? ಇಲ್ಲ. ಬಟ್ ಪಬ್ಲಿಕ್ ಲೈಫ್ ಅಲ್ಲಿ ಕೇವಲ ಯೌವನಸ್ಥರಿಗೆ ಹೇಳ್ತಾ ಇಲ್ಲ, ನಾವೆಲ್ಲರೂ ಏನಾಗಿರ್ಬೇಕಂತೆ? ಜನರ ಮುಂದೆ ಏನಾಗಿರ್ಬೇಕ್ರಿ? ನಾವೆಲ್ಲರೂ ಜೋರಾಗಿ ಹೇಳ್ರಿ, ಏನಾಗಿರ್ಬೇಕು? ಜೋರಾಗಿ ಹೇಳ್ರಿ, ನಿಂದಾರಹಿತರು ಹೇಳ್ರಿ. ಯಾವ ನಿಂದನೆ ನಮ್ಮ ಮೇಲೆ ಇರಬಾರ್ದು, ಆರೋಪಗಳು ಇರಬಾರ್ದು ನಮ್ಮ ಮೇಲೆ, ಕಂಪ್ಲೇಂಟ್ಸ್ ಇರಬಾರ್ದು ನಮ್ಮ ಮೇಲೆ. ಸಭೆಯಲ್ಲಿ ಕುತ್ಕೊಂಡಾಗ ನಮ್ಮ ಬಗ್ಗೆ ಬಹಳ ಜನ ಕಂಪ್ಲೇಂಟ್ ಹೇಳ್ಬಾರ್ದು, ಈ ವ್ಯಕ್ತಿ ಹಂಗೆ ಮಾಡದ ಆತ ಮಾಡದ ಅಂತ. ಆ ರೀತಿಯಾಗಿ ನಿಮ್ ಲೈಫ್ ಇರ್ಲಿ, ನಿಂದಾರಹಿತವಾಗಿರಿ. ನೆಕ್ಸ್ಟ್, ಅದ್ ಬೇಡ. ಏಕಪತ್ನಿ ಇದಾರೆ ಎಲ್ಲರೂ ಇಲ್ಲಿ, ಅದಕ್ಕೆ ನಾನು ಹಾಕಿಲ್ಲ. ಇಲ್ಲಿ ಯಾರು ಡಬಲ್ ಪತ್ನಿ ಇಲ್ಲ. ಇದಾರ? ಹಲೋ, ಡಬಲ್ ಪತ್ನಿ, ದೋ ಪತ್ನಿಯಾ, ದೋ ಬೀವಿಯಾ ಇದಾರ? ಇಲ್ಲ, ಅದಕ್ಕೆ ಅದು ಹಾಕಿಲ್ಲ. ನಮ್ ಸಭೆ ಇದರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಒಂದೇ ಸಂಭಾಳಿಸೋದು ಆಗುದಿಲ್ಲ. ಅವ್ರು ಎರಡೆರಡು ಎಲ್ಲಿ ಸಂಭಾಳಿಸ್ಬೇಕಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವರು ಒಂದಕ್ಕೆ ಇದಾಗ್ಬಿಟ್ಟಿದ್ದಾರೆ.
ನೆಕ್ಸ್ಟ್ 7ನೇ ವಚನ ಹೇಳ್ತಾ ನಾಟ್ ಸೆಲ್ಫ್ ವಿಲ್ಡ್, ಸ್ವಾರ್ಥ ಚಿಂತಕನಾಗಿರಬಾರ್ದು ನಾವು ಪಬ್ಲಿಕ್ ಲೈಫ್ ಅಲ್ಲಿ. ಇವನ ಬಾಳ್ ಸ್ವಾರ್ಥಿರಿ, ಅವನು ಬರೇ ತನ್ನ ಬಗ್ಗೆ ಅಷ್ಟು ಆಲೋಚನೆ ಮಾಡ್ತಾನೆ. ಹಂಗೆ ನಮ್ಮ ಬಗ್ಗೆ ಜನ ಮಾತಾಡಬಾರ್ದು. ಅವ್ರೆಲ್ಲರ ಬಗ್ಗೆ ಆಲೋಚನೆ ಮಾಡ್ತಾರೆ. ಕೇವಲ ತನ್ನ ಕುಟುಂಬ ಬಗ್ಗೆ ಅಷ್ಟೇ ಅಲ್ಲ, ಸ್ವಾರ್ಥಿ ಅಲ್ಲ. ಪಬ್ಲಿಕ್ ನಿಮ್ಮನ್ನ ನೋಡ್ತಿರ್ತಾರೆ. ಪಬ್ಲಿಕ್ ಅಂದ್ರೆ ಎಲ್ಲಾ ಜನರು ನಿಮ್ಮನ್ನ ನೋಡ್ತಿರ್ತಾರೆ. ಅವ್ರ ಮುಂದೆ ನಾನು ಹೆಂಗಿರ್ಬೇಕು? ಮಾದರಿ ಆಗಿರ್ಬೇಕು. ಓಕೆ. ನಾಟ್ ಕ್ವಿಕ್ ಟೆಂಪರ್ಡ್ ಅಂದ್ರೆ ಏನ್ ಗೊತ್ತಾ? ಕೋಪಿಷ್ಟನಾಗಬಾರ್ದು. ಕ್ವಿಕ್ ಟೆಂಪರ್ಡ್ 7ನೇ ವಚನದಲ್ಲಿ ಏನ್ ಬರ್ತದೆ? ಏನಂತ ಹೇಳಿದ್ರೆ ನಾಟ್ ಕ್ವಿಕ್ ಟೆಂಪರ್ಡ್. ಸಡನ್ ಆಗಿ ಟೆಂಪರೇಚರ್ ಜಾಸ್ತಿ ಬಿಡ್ತದೆ. ಏನ್ ಒಂದ್ ಸಣ್ಣ ಮಾತಾಡೋಂಗಿಲ್ಲ, ಸಡನ್ ಆಗಿ ಕೋಪ ಬಂದ್ಬಿಡುದು. ಏನ್ ಸ್ವಲ್ಪ ಬುದ್ಧಿ ಹೇಳೋಂಗಿಲ್ಲ, ಬುದ್ಧಿ ಹೇಳ್ಬಿಟ್ರೆ ಚರ್ಚೆಗೆ ಬರುದಿಲ್ಲ. ಯಾಕೆ? ಭಯಂಕರ ಕೋಪ, ಅಷ್ಟು ಕೋಪ. ನಾನು ಒಂದು ಹೇಳ್ತೇನೆ, ನಿಮ್ಮನ್ನು ಪ್ರೀತಿಸುವುದ್ರಿಂದಲೇ ನಿಮಗೆ ಬುದ್ಧಿ ಹೇಳ್ತಾರೆ. ನಿಜವಾದ ಸ್ನೇಹಿತನ ಯಾರು? ನಿಮ್ಮ ಬೆನ್ನ ತಟ್ಟವನಲ್ಲ, ನೀನ್ ತಪ್ಪುವಾಗ ನಿಮ್ಮನ್ನ ಖಂಡಿಸೋಣೆ ನಿಜವಾದ ಸ್ನೇಹಿತ. ಆದ್ರೆ ನಮಗ್ ಹಂಗಿಲ್ವೇ, ತಪ್ಪು ಹೇಳಂಗಿಲ್ಲ ನಮ್ಗೆ ಯಾರು. ತಪ್ಪು ಹೇಳ್ಬಿಟ್ರೆ ಮುಗೀತ್, ಮಾಡ್ರೆ ಅಷ್ಟು ಕೋಪ ಬಂದ್ಬಿಡ್ತದೆ ನಮ್ಗೆ. ಒಳಗೆ ಮರ್ಡರ್ ಮಾಡ್ಬಿಟ್ಟಿರ್ತೇವೆ ಅವನ್ನ. ನೋ, ಅಂತವ್ರು ಆಗಿರ್ಬಾರ್ದು. ಯಾಕಂದ್ರೆ ಜನ ನಿಮ್ಮನ್ನ ನೋಡ್ತಿರ್ತಾರೆ. ನಿನ್ ಸಮಾಧಾನಕ್ಕೆ ಸಾಕ್ಷಿಯಾಗಿರು. ನಿನ್ನಲ್ಲಿ ಎಷ್ಟು ಪೇಷನ್ಸ್ ಇದೆ. ನಿನಗೆ ಎಂತ ಜನ ರಫ್ ಆಗಿ ಮಾತಾಡಿ ನಿನ್ನ ರಿಪ್ಲೈ ಹೆಂಗಿರ್ಬೇಕು ಗೊತ್ತಾ? ಸಾಫ್ಟ್. ಅದ್ ನೋಡುದೇ ಇಲ್ವ ನಾವು ಒಂದ್ಸರಿ. ಸಡನ್ ಆಗಿ ಹೆಂಗ ಎಲ್ಲಿಂದ ಬರ್ತದೆ ಟೆಂಪರೇಚರ್ ಗೊತ್ತಿಲ್ಲ, ಅದು ಕೆಳಗಿಂದ ಮೇಲ್ ಬಂದ್ಬಿಡ್ತದೆ ಒಂದೇ ಸರಿ. ಬಿ ಮಾತೆ ಚೇಂಜ್, ಲ್ಯಾಂಗ್ವೇಜ್ ಚೇಂಜ್ ಸಡನ್ ಆಗಿ. ನೀವು ಅನ್ನೋಗು ನೀನ್ ಚಾಲು ಆಗ್ಬಿಡ್ತದೆ. ಬಹುವಚನ ಏಕವಚನ ಆಗ್ಬಿಡ್ತದೆ. ಯಾಕೆ? ಕ್ವಿಕ್ ಟೆಂಪರ್ಡ್. ನಾಟ್ ವೈಲೆಂಟ್. ಇದು ವೈಲೆಂಟ್ ಅಂದ್ರೆ ಉಗ್ರನಾಗಿರ್ಬಾರ್ದು. ಜನ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮುಖದಲ್ಲಿ ಸಾಧುತ್ವ ಕಾಣ್ಬೇಕು. ಸಾಧುತ್ವ ಇದೆ ನಮ್ಮ ಮುಖದಲ್ಲಿ? ಎಲ್ಲರ ಮುಖದಲ್ಲಿ ಸಾಧುತ್ವ ಕಾಣ್ತದ? ಸಾಧುತ್ವ ಯಾವಾಗ ಗೊತ್ತಾಗ್ತದೆ? ನಿಮ್ಗೆ ಯಾರಾದ್ರೂ ಒಂದು ಕೆನ್ನೆ ಮೇಲೆ ಹೊಡೆದಾಗ ಗೊತ್ತಾಗ್ತದೆ ನಿಮ್ಮ ಸಾಧುತ್ವ. ಕೆನ್ನೆ ಹೊಡೆಸ್ಕೊಂಡಾಗ ಏನಾಗ್ತದೆ ನಿಮ್ಗೆ? ಅಪ್ಪನೆ ಬಂದು ಯಾರು ಸಡಲ್ ಪಡ್ ಅಂತ ಹೊಡೆದ್ರೆ ಏನ್ ಅನ್ಸ್ತದೆ? ಸಾಧುತ್ವ ಬರ್ತದ? ಹೇಳಿ ಬ್ರದರ್ ಅಂತೀರ ಯಾರಾದ್ರು? ಹೇಳ್ರಿ. ನಿಮ್ಗೆ ಯಾರಾದ್ರೂ ಒಂದು ತಪ್ಪನೆ ಕಣ್ಣೆ ಹೊಡೆದ್ರು ಏನ ಸಿಸ್ಟರ್ ಅಂತೀರಾ ಯಾರಾದ್ರು? ಮಾತಾಡ್ರಿ. ಕೂದ್ಲಾಡಿದ್ರೆ ಹೇಳಿದ್ರು ಅಂತ ತಿಳ್ಕೊಡಿ, ಏನ ಸಿಸ್ಟರ್ ಅಂತೀರ? ರಿಪ್ಲೈ ಸ್ಲೋ ಆಗಿ ಇಲ್ಲ. ಡಬಲ್ ವೈಲೆಂಟ್ ಆಗ್ತೀರಿ. ಹೌದಾ? ಆತ್ಮನ ಫಲ ಹೆಂಗೆ ಗೊತ್ತಾಗ್ತದೆ? ಒಂದ್ಸರಿ ಹೇಳಿದ್ದೆ, ಹೆಂಗ್ ಗೊತ್ತಾಗ್ತದೆ? ಹಲೋ, ಆಪಲ್ ಎಂತ ಟೇಸ್ಟ್ ಕೊಡ್ತದ್ರಿ? ಆಪಲ್ ತಿಂದಿರಾ? ಸೇಬು ಹಣ್ಣು ಯಾವಾಗ್ಲೂ ಒಗರು ಇರ್ತದ, ಕಹಿ ಇರ್ತದ? ಯಾವಾಗ ಕಹಿ ಆಪಲ್ ತಿಂದಿರಾ? ರುಚಿ ಇರ್ತದ? ಹೆಂಗ್ ಗೊತ್ತಾಯ್ತು ನಿಮ್ಗೆ ರುಚಿ ಇದೆ ಅಂತ? ಈಗ ನಿಮ್ಮಲ್ಲಿ ಸಮಾಧಾನ ಇದೆ ಅಂತ ಹೆಂಗ್ ಗೊತ್ತಾಗ್ಬೇಕು? ನಿಮ್ಮನ್ನ ಯಾರಾದ್ರೂ ಹೊಡಿಬೇಕು, ಅವಾಗ ಗೊತ್ತಾಗ್ತದೆ ಸಮಾಧಾನ ಇದೆಯೋ ಇಲ್ಲ. ನೀವ್ ಹೇಳ್ತೀರಿ ಪಾಸ್ಟರ್ ನಂತರ ಬಹಳ ಸಮಾಧಾನ ಇತ್ತು, ಇವರೇ ಕೋಪ ತರಿಸಿದ್ರು. ಎಲ್ಲಿಂದ ತರಿಸಿದ್ರು? ಬೆಳಗಾದಾಗಿತ್ತ ಅದು? ಹುಬ್ಳಿಯಲ್ಲಿ ಇಟ್ಟಿದ್ರ? ಒಳಗೆ ಇತ್ತದು. ಅದನ್ನ ಹೊರಗೆ ಬರ್ಸಿದ್ರು ಅಷ್ಟೇ ಅವ್ರು. ನೀವೇನ್ ಹೇಳ್ತೀರಿ? ನನಗ್ ಕೋಪ ಇರ್ಲಿಲ್ರಿ, ಇವ್ರು ನೋಡ್ರಿ ಕೋಪ ಬರ್ಸಿದ್ರು. ನಿನ್ನಲ್ಲಿ ಸಮಾಧಾನ ಇದ್ರೆ ನಿನಗೆ ಒಡಿಲಿ ಒಳಗಿಂದ ಬರುದೇ ಸಮಾಧಾನ. ಅದು ಯೇಸುವಿನಲ್ಲಿ ಇತ್ತು. ಗಡ್ಡ ಹೇಳಿದ್ರು, ಕೆಣ್ಣೆ ಹೊಡೆದ್ರು, ಕೋಪ ಬಂತ? ಅವ್ರು ಕೋಪ ಬಂದಿದ್ದು ಒಂದೇ ಜಾಗದಲ್ಲಿ, ಯಾವ್ದಂದ್ರೆ ಆಲಯವನ್ನ ಹಾಳು ಮಾಡಿದಾಗ. ಅದು ಅವ್ರಿಗೆ ಹೊಡೆದಾಗ ಕೋಪ ಬರಲಿಲ್ಲ. ಯಾಕೆ? ಒಳಗಡೆ ಆತ್ಮನ ಫಲದಿಂದ ತುಂಬಿದ್ರು ಅವ್ರು. ಈ ವ್ಯಕ್ತಿ ಎಷ್ಟು ಹೊಡೆದ್ರು ಕೋಪ ಬರುದಿಲ್ಲ. ಅದೇ ಮಾಡೆಲ್, ಅದೇ ಪಬ್ಲಿಕ್ ಲೈಫ್ ಅಲ್ಲಿ ನಿನ್ ಮಾದರಿ ಆಗಿರೋದು. ಒಂದ್ ಮಾತಾಡ್ರೆ ನಾವು 4 ಮಾತಾಡ್ತೇವಿ, ಮುಗಿದೋಯ್ತು. ಅವ್ರ ತಂಟೆಗೆ ಹೋಗ್ಬೇಡ್ರಿಪ್ಪ. ಒಂದ್ ಮಾತಾಡ್ರೆ 4 ಮಾತಾಡ್ತಾರೆ, ಅವ್ರ ಜೊತೆ ಹೋಗ್ಬೇಡ, ಅವ್ರ ಸವಾಸಕ್ಕೆ ಹೋಗ್ಬೇಡ ಅಂತೀರಿ. ಯಾಕೆ ಹೇಳ್ರಿ? ಅಂತ ಸಾಕ್ಷಿ ಇರ್ತದ ನಮ್ಗೆ. ಅಯ್ಯೋ, ಯಾರ ತಂಟೆಗೆ ಹೋದ್ರೆ ಅವಳ ತಂಟೆಗೆ ಮಾತ್ರ ಹೋಗ್ಬೇಡ. ಯಾಕೆ? ನೀನ್ ಒಂದ್ ಹೊಡೆದ್ರೆ 4 ಹೊಡೆಸ್ಕೊಂಡ್ಬರ್ತಿ. ಇದು ನಮ್ ಸಾಕ್ಷಿ ಜನರ ಮುಂದೆ. ಸಾಧುತ್ವ ಮರ್ತೋಗಿದೆ. ನಾನು ಇದೇ ಹೇಳ್ತಾರೆ ಜೋಕಿಗಲ್ಲ, ಬಟ್ ಅದನ್ನ ಸೀರಿಯಸ್ ಆಗಿ ತಗೊಳ್ರಿ. ನಮ್ ಒಳಗಡೆ ಹಿಂಗಿದೆಯಾ? ನೆಕ್ಸ್ಟ್ 5ನೇದು 7ನೇ ವಚನದಲ್ಲಿ ಬರೋದು ನಾಟ್ ಗ್ರೀಡಿ ಫಾರ್ ಮನಿ. ಹಣದ ಆಸೆ. ನಿಮ್ಮನ್ನ ಜನ ನಂಬ್ತಾರ? ಇವನು ಹಣದ ಆಸೆ ಇಲ್ಲಪ್ಪ ಅಂತ. ಹಣದ ಆಸೆ ಇಲ್ಲ, ನಂಬ್ತಾರ ಜನ.
ನಂಬಿಕೆಗೆ ಅರ್ಹರಾಗ್ಬೇಕು, ಪಾತ್ರರಾಗ್ರಿ. ನೀವು ನಂಬ್ತಿರಿಲ್ಲ ಪ್ರಿಯರೇ, ನಾನ್ ಮಿನಿಸ್ಟ್ರಿಗೆ ಹೋದಾಗ ನನ್ನ ಕೈಯಲ್ಲಿ ಹಣ ಆಡೋದನ್ನ ನೀವು ನೋಡ್ಬೇಕು. ಎಷ್ಟಿರ್ತದೆ ಗೊತ್ತಾ? ಇವ್ರು ನೋಡಿದಾರೆ ನೋಡಿದ್ರು, ಗೌತಮ್ ನೋಡಿದ್ದಾರೆ. ಒಂದೊಂದ್ಸರಿ ಟ್ರೈನಿಂಗ್ ನಡ್ಸಕ್ 4 ಲಕ್ಷ ರೂಪಾಯಿ ನನ್ನ ಕೈಯಾಗ ಕೊಟ್ಬಿಡ್ತಾರೆ. ನಾನ್ ಮನಸ್ಸು ಮಾಡಿದ್ರೆ 10,000 20,000 ಹಿಂಗೆ ಲೂಟಿ ಮಾಡ್ಬೋದು. ನಂಗೆ ಗೊತ್ತಿದೆ ಯಾರು ನೋಡ್ತಿರ್ತಾರೆ. ಗಾಡಿಸಿ ₹1 ₹10 ನನ್ನಿಂದ ಜಾಸ್ತಿ ಹೋಗ್ತದೆ ಹೊರತು ಅದ್ರಲ್ಲಿ ನಾನು ಲಾಸ್ ಮಾಡ್ತೀನಿ. ಮನಸ್ಸು ಮಾಡ್ರಿ, ಹಣದ ಆಸೆ ಉಳ್ಳವನ್ ಏನ್ ಮಾಡ್ತಾನೆ? 4 ಲಕ್ಷ ರೂಪಾಯಿಗೆ 1 ಲಕ್ಷ ಫೇಕ್ ಬಿಲ್ ತೋರಿಸಿ ಮುಗೀತು, ಸಂಪಾದನೆ ಮಾಡ್ಬೋದು ನಾನು. ನೋ, ಯಾಕೆ? ನನ್ನ ದೇವ್ರು ನೋಡ್ತೀನಿ. ನಾನು ಎಷ್ಟು ಫೇತ್ಫುಲ್ ಆಗಿರ್ತೀನಿ ಅಷ್ಟೇ ದೇವರು ಇನ್ನೂ ಉನ್ನತ ಸ್ಥಾನಕ್ಕೆ ಇಡ್ತಾರೆ. ನೀನು 1 ಲಕ್ಷ ರೂಪಾಯಿ ಫೇತ್ಫುಲ್ ನನ್ನ ಕೈಯಲ್ಲಿ 10 ಲಕ್ಷ ಬರ್ತದೆ. ಈಗ ನೆಕ್ಸ್ಟ್ ವೀಕ್ ನಾವು ಶಿವಮೊಗ್ಗ ಹೋಗ್ತೇವ್ರಿ. ನೀವು ನಂಬ್ತೀರಾ? 12 ಲಕ್ಷ ರೂಪಾಯಿ ಒಂದು ವಾರದಲ್ಲಿ ನಾವು ಅಲ್ಲಿ ಟ್ರೈನಿಂಗ್ ಖರ್ಚು ಮಾಡ್ತೇವೆ. ಎಲ್ಲ ನನ್ನ ಹತ್ರ ಇರ್ತದೆ ಹ್ಯಾಂಡಲ್ ಕ್ಯಾಶ್. ಅದಕ್ಕೆ ನನ್ನ ರೂಮಿಗೆ ಯಾರು ಬರಲ್ಲ. ಆದ್ರೆ ₹1 ಕೂಡ ದೇವರು ನೋಡ್ತಿರ್ತಾರೆ. ಯಾವಾಗೂ ಶ್ರೀಮಂತರಾಗ್ಬೋದು. ಹಣದ ಆಸೆ ಇದ್ರೆ ದೇವರು ಸ್ಟೇಜ್ ಮೇಲೆ ನಿಲ್ಸುದಿಲ್ಲ, ಇಮಿಡಿಯೇಟ್ ಎಬ್ಬಿಸ್ಬಿಡ್ತಾರೆ. ಬಿ ಫೇತ್ಫುಲ್. ಇವತ್ತು ಯಜಮಾನಿ ನೋಡದೇ ಇರ್ಬೋದು, ನೀನ್ ಕೆಲಸ ಮಾಡ್ತಿರ್ತೀಯ, ಮಾದರಿಯಾಗಿರು ಹಣದ ಆಸೆಯಲ್ಲಿ, ಹಣದ ವಿಷಯದಲ್ಲಿ. ಅವಾಗ ಅವ್ರು ಇವತ್ತು 1 ಅಂಗಡಿ ನಿನ್ ಮೇಲೆ ಬಿಟ್ಟು ಹೋದ್ರು, ನಾಳೆ 100 ಅಂಗಡಿ ನಿನ್ ಜವಾಬ್ದಾರಿ ಕೊಡ್ತಾರ. ಯಾಕೆ ಗೊತ್ತಾ? ಈ ವ್ಯಕ್ತಿ ಪ್ರಾಮಾಣಿಕನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ, ಹಣದ ಆಸೆ ಉಳ್ಳವನಲ್ಲ. ಜನ ನಿಮ್ಮನ್ನ ಅಳಿತಾರೆ ಹಣದಲ್ಲಿ. ಓಕೆ, ನೆಕ್ಸ್ಟ್ ಸೆಲ್ಫ್ ಕಂಟ್ರೋಲ್ಡ್. ಅವನ್ ಹೆಂಗಿರ್ಬೇಕು? ಜನರ ಮುಂದೆ ತನ್ನನ್ನ ತಾನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರ್ಬೇಕು. ಅದಕ್ಕೇನಂತ ಹೇಳ್ತಾರೆ? ಲಾಸ್ಟಿಗೆ ಒಂದು ಆತ್ಮನ ಫಲ ಇದೆ, 9ನೇದು ಯಾವುದು? ಕ್ಷಮೆದಮೆ. ಕ್ಷಮೆದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್. ತನ್ನನ್ನು ತಾನು ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಅವನಿಗೆ ಎಷ್ಟೇ ಪಾಪ ಮಾಡುವಂತ ಸಂದರ್ಭ ಬರ್ಬೋದು, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಂದರ್ಭ ಬಂದ್ರೂ ಕೂಡ ಅವನು ತನ್ನನ್ನು ಬಿಚ್ಚಿಕೊಡಬಾರ್ದು, ತನ್ನ ಶರೀರವನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಲಾಸ್ಟ್ ಇದೆ ಅಪ್ರೈಟ್. ಅಪ್ರೈಟ್ ಅಂದ್ರೆ ಒಳ್ಳೇದನ್ನ ಪ್ರೀತಿಸಿ, ಕೆಟ್ಟದನ್ನ ಎಂದಿಗೂ ಪ್ರೀತಿಸಬೇಡ್ರಿ, ಕೆಟ್ಟಕ್ಕೆ ಸಾಥ್ ಕೊಡ್ಬೇಡ್ರಿ. ಜನರು ನಿಮ್ಮನ್ನು ನೋಡ್ತಿರ್ತಾರೆ. ಲಾಸ್ಟ್ಗೆ ಹೋಲಿ. ಇದೆಲ್ಲ ಒಂದೇ ಅಧ್ಯಾಯದಲ್ಲಿ ಬರ್ತದೆ. ಅದನ್ನ ಜಸ್ಟ್ ಡಿವೈಡ್ ಮಾಡಿ ಬರ್ದಿದೆ. ಸೊ ಇದೆಲ್ಲ ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ? ಪಬ್ಲಿಕ್ ಜನರು ನಮ್ಮನ್ನು ನೋಡ್ತಿರ್ತಾರೆ. ನಿಮಗೆ 2 ಕಣ್ಣಿದೆ ರೀ, ಆದ್ರೆ ನಿಮಗೆ 1000 ಕಣ್ಣು ನಿಮ್ಮನ್ನ ಮೇಲೆ ಇರ್ತದೆ. ನೀವು ಅನ್ಕೊಂಡಿರ್ಬೋದು ಜನ ನನ್ನ ನೋಡ್ತಾ ಇಲ್ಲ. ಜನ ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ, ನಿನ್ನ ಮಾತನ್ನ ನೋಡ್ತಿರ್ತಾರೆ, ನಿಮ್ಮ ನಡೆ ನುಡಿಗಳನ್ನ ನೋಡ್ತಿರ್ತಾರೆ, ನಿನ್ನ ವೇ ಆಫ್ ಲಿವಿಂಗ್, ನಿನ್ನ ನಡೆ ಜೀವಿಸುವಂತ ವಿಧಾನವನ್ನ ನೋಡ್ತಿರ್ತಾರೆ. ಸುಮ್ನೆ ಜನರಿಗೆ ನಂಬಿಕೆ ಗಳಿಸಕ್ ಆಗುದಿಲ್ಲ. ಜನರ ನಂಬಿಕೆ ಗಳಿಸ್ಬೇಕಾದ್ರೆ ಅವ್ರ ಮುಂದೆ ಮಾದರಿ ಆಗಿ. ಓಕೆ, 3 ವಿಷಯ ಕೇಳ್ತೀವಿ. ಯಾವುದು? ಪ್ರೈವೇಟ್ ಲೈಫ್, ಪರ್ಸನಲ್ ಲೈಫ್, ಪಬ್ಲಿಕ್. ನನ್ನ ಒಳ ಜೀವಿತ ಯಾರು ನೋಡ್ತಿರ್ತಾರೆ? ದೇವರು ನೋಡ್ತಿರ್ತಾರೆ. ನನ್ನ ವೈಯಕ್ತಿಕ ಕುಟುಂಬದ ನೋಡ್ತಿರ್ತದೆ. ಹಾಗೆ ನನ್ನ ಸಾಮಾಜಿಕ ಪಬ್ಲಿಕ್ ಲೈಫ್ ಯಾರು ನೋಡ್ತಿರ್ತಾರೆ? ಜನ ನೋಡ್ತಾರೆ. ಎಲ್ಲಾ ವಿಷಯದಲ್ಲಿ ನಾನು ಮಾದರಿ ಆದ್ರೆ ಅದೇ ಕ್ರಿಶ್ಚಿಯನ್ ಲೈಫ್. ದಟ್ ಈಸ್ ರಿಯಲ್ ಕ್ರಿಶ್ಚಿಯನ್ ಲೈಫ್. ನಾನು ಪಬ್ಲಿಕ್ ಅಲ್ಲಿ ಚೆನ್ನಾಗಿದ್ದು ಪ್ರೈವೇಟ್ ಅಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಅದು ಕ್ರಿಶ್ಚಿಯನ್ ಲೈಫ್ ಅಲ್ಲ. ಅದಕ್ಕೆ ಇಂಟಿಗ್ರಿಟಿ ಅನ್ನಲ್ಲ, ಯಥಾರ್ಥತೆ ಅನ್ನಲ್ಲ. ಯಥಾರ್ಥತೆ ಅಂದ್ರೆ ಬೀಯಿಂಗ್ ಎ ಸೇಮ್ ಪರ್ಸನ್ ಇನ್ ಪಬ್ಲಿಕ್ ಲೈಫ್ ಆಸ್ ವೆಲ್ ಆಸ್ ಇನ್ ಪ್ರೈವೇಟ್ ಲೈಫ್. ನಿನ್ನ ಜನರ ಮುಂದೆ ನೀನ್ ಹೆಂಗಿರ್ತೀಯೋ ಹಾಗೇ ಒಬ್ಬನೇ ಇದ್ದಾಗ ಇರು. ಅದು ಯಥಾರ್ಥತೆ. ನನ್ನ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ಮುಂದೆಯೂ ಸೇಮ್. ಆ ದೇವ್ರ ಜಾಗದಲ್ಲಿ ನಮ್ಮನ್ನ ಹಾಕೊಡ್ರಿ. ನಾವು ನಿನ್ನೆ ಇದ್ದ ಹಾಗೆ ಇವತ್ತಿರ್ತೇವ, ನಾಳೆ ಇರ್ತೇವ. ನಿನ್ನೆ ಮಾತಾಡಿದ ಮಾತು ಇವತ್ತು ಇರುವುದಿಲ್ಲ. ಒಂದು ನಾನೇ ಯಾವಾಗ ಹೇಳಿದೇರಿ? ಸುಳ್ಳರಿ. ನೀವು ಹೇಳಿದ್ದೇನೆ ನಿಮ್ಗೆ ಹೇಳಿದ್ರೆ ನಂಬೋದಿಲ್ಲ ಅಂದ್ರೆ ನಿಮ್ ಮಾತಲ್ಲಿ ಯಥಾರ್ಥತೆ ಇಲ್ಲ. ಸಂಡೇ ಇಲ್ಲಿ ಬಂದು ದೇವ್ರ ಮುಂದೆ ಅರಿಕೆ ಮಾಡಿರ್ತೀವಿ, ದೇವ್ರೇ ಅಂತ. ಸೋಮವಾರ ಮುಗಿತ ಮಾತೇ ಇಲ್ಲ. ನಿನ್ನೆ ಅರಿಕೆ ಮಾಡಿ ದೇವ್ರು ಹೇಳ್ತಾರೆ, ಅರೆ ನಿನ್ನೆ ಹೇಳಿದ್ದೀನಿ ನೀ ಪಾಪ ಮಾಡೋದಿಲ್ಲ ಅಂತ ಹೇಳಿ. ಸ್ವಾಮಿ ನಾನೆಲ್ಲ ಹೇಳಿದೆ ನಿನ್ನೆ? ನಾವು ಮಾತಲ್ಲಿ ಯಥಾರ್ಥವಿ. ಓಕೆ, ನಾವು ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಕರ್ತನ ಮೇಜಿಗೆ ಸೇರಿ ಬರೋಣ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಜೀವಿತದ 3 ಏರಿಯಾಗಳನ್ನ ಟೆಸ್ಟ್ ಮಾಡ್ಕೊಳ್ಳೋಣ.